ನಮ್ಮಲ್ಲಿಯೂ ಹಂಗಾಗ್ತಾ ಇದೆ. ನಮ್ಮ ಹಳ್ಳಿಗಳಲ್ಲಿ ಅಂಥದ್ದೊಂದು ಬರ್ತಾ ಇದೆ. ಡ್ರಗ್ಸ್ ಅನ್ನುವಂಥ ಜಾಲ ಇವತ್ತು ಅಲ್ಲಲ್ಲಿ ಪೊಲೀಸರು ಪತ್ತೆ ಹಚ್ಚಾಕತ್ತಾರ. ನಾನು ನಿಮಗೆ ಅದನ್ನೇ ಹೇಳೋದು, ನಮ್ಮ ಸಮಾಜದೊಳಗೆ ಅಪ್ಪವ್ರು ನಾವು ಏನಾದರೂ ಜೋಳಿಗೆ ಹಾಕೊಂಡು ಊರು ಅಡ್ಡಾಡುವಂತ ನೀವು ಯಾರು ನಮ್ಮನ್ನು ಕೇಳಿದ್ರಿ ಅಂದ್ರೆ ದಯವಿಟ್ಟು ಬೇಡ. ನೀವು ಊರು ಅಡ್ಡಾಡುವಂಥ ಬೇಡ. ಅದು ಯಾವ ಪ್ರಮೇಯಕ್ಕೆ ನೀವು ಒಳಗಾಗಬೇಡ್ರಿ. ಆದ್ರೆ ನಾವೇನು ಮಾಡೋಣ್ರಿ ಅಜ್ಜಾರ ಅಂತ ನೀವು ಕೇಳಿದ್ರಿ ಅಂದ್ರೆ ನಿಮ್ಮ ಓಣಿ ಒಳಗೆ ಸೂಕ್ಷ್ಮವಾಗಿ ನೋಡ್ರಿ. ಏನಾದರೂ ನಿಮ್ಗೆ ಅಂಥದ್ದೊಂದು ಕಾಣಿಸ್ತು ಅಂದ್ರೆ ಪೊಲೀಸರಿಗೆ ನೀವು ಇಂಟಿಮೇಟ್ ಮಾಡುವಂಥ ಒಂದು ಕೆಲಸ ಮಾಡಿದ್ರಿ ಅಂದ್ರೆ ದೇವರಿಗೆ 1000 ಪತ್ರಿ ಏರಿಸಿದಂತಹ ಪುಣ್ಯ ನಿಮಗೆ ಬರ್ತದೆ. ಯಾಕಂದ್ರೆ ಸಮಾಜ ಕೆಟ್ಟ ಹೊಂಟದ ಅಲ್ಲ. ಒಬ್ಬ ಯುವ ಸನ್ಯಾಸಿ ನೋಡ್ರಿ, ಜೋಳಿಗೆಯನ್ನು ಹಾಕಿಕೊಂಡು ನನ್ನ ಜೋಳಿಗೆ ಹಾಕ್ರಿ, ಮಠಕ್ಕೆ ಬರ್ರಿ, ಜೋಳಿಗೆಗೆ ಹಾಕ್ರಿ, ಗುಟ್ಕಾ ತಿಂದು ಮಟಕ ಆಡಿ ಮಠಕ್ಕೆ ಬರಲಾರ ಚಟಕ್ಕೆ ಬಿದ್ದು ಗೊಟ್ಟಕ್ಕಂದ್ರೆ ಟಿಕೆಟ್ ತೆಗಿಸಿ ಪಟಕ್ಕನ್ನ ಶಟದ್ ಬಿಡೋದು. ಗೊತ್ತಲ್ಲ ನಿಮಗೆ? ಏನು ಮಾಡಕತ್ತಾರ ಹುಡುಗರು? ಇದನ್ನ ಮಾಡಕತ್ತಾರ. ಇದಾಗಬಾರ್ದು ಅಂತ ಹೇಳಿ 38 ವರ್ಷ ವಯಸ್ಸಿನ ಸನ್ಯಾಸಿ ಒಬ್ಬರು ಹಾವೇರಿಯ ಹಳ್ಳಿಗಳನ್ನು ಸುತ್ತಿ ನಿಮ್ಮ ಮಕ್ಕಳನ್ನು ನನ್ನ ಜೋಳಿಗೆಗೆ ಹಾಕ್ರಿ. ನನಗೆ ಭಾಳ ಖುಷಿ ಅನ್ನಿಸ್ತದೆ, ಹೃದಯ ತುಂಬಿ ಬರ್ತದೆ. ಯುವ ಸನ್ಯಾಸಿ ಒಬ್ಬರು ನನ್ನ ಜೋಳಿಗೆ ಒಳಗೆ ನಿಮ್ಮ ಮಕ್ಕಳನ್ನು ಹಾಕ್ರಿ, ಬಡವರು ಯಾರ್ಯಾರದ್ರೆ ನನ್ನ ಜೋಳಿಗೆ ಒಳಗೆ ಹಾಕ್ರಿ ಅಂತ ತಿಳ್ಕೊಂಡು ತಮ್ಮ ಮಠದ ಮೂಲಕ ಎಲ್ಲ ಭಕ್ತರು ನಿಮಗೆ ನಾವು ಬೆಳ್ಳಿಯ ತುಲಾಭಾರವನ್ನು ಮಾಡ್ತೀವ್ರಿ ಅಪ್ಪವ್ರ ಅಂದ್ರೆ ಒಂದು ಗುಂಜಿನೂ ಬೇಡ ಸ್ವಾಮಿ, ನಾನು ಭಕ್ತರಿಗಾಗಿನೇ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ಟೊಂಕ ಕಟ್ಟಿ ನಿಂತ್ಕೊಂಡಾರಲ್ಲ ಸದಾಶಿವ ಸ್ವಾಮಿಗಳಿಗೆ ನಾವು ಏನು ಹೇಳೋಣ ಹೇಳಿ ನೋಡೋಣ. ಏನು ಅವರಿಗೆ ಸಮರ್ಪಿಸೋಣ ಹೇಳಿ? ಜೋಳಿಗೆ ಹಾಕ್ಕೊಂಡು ನಿಮ್ಮ ಮನೆಯೊಳಗಿರುವಂಥ ಬಡ ಮಕ್ಕಳು, ನಿರ್ಗತಿಕ ಮಕ್ಕಳು, ಅಬಲರು, ಅನಾಥರು, ದರಿದ್ರರು ಯಾರ್ಯಾರದಾರಲ್ಲ ನನ್ನ ಜೋಳಿಗೆಗೆ ಹಾಕ್ರಿ. ನಾನು ಅವರಿಗೆ ಶಿಕ್ಷಣವನ್ನು ಕೊಡ್ತೀನಿ. 2000 ಮಕ್ಕಳಿಗೆ ಶುಚಿರುಚಿಯಾಗಿರುವಂಥ ಪ್ರಸಾದವನ್ನು ನೀಡಬೇಕು, ಸುಸಜ್ಜಿತವಾಗಿರುವಂಥ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಜೋಳಿಗೆ ಹಾಕ್ಕೊಂಡು ಅಜ್ಜಾರು ಎಲ್ಲ ಕಡೆ ಅಡ್ಡಾಡಕತ್ತಾರಲ್ಲ. ಇದಕ್ಕಿಂತನೂ ಭಾಗ್ಯ ಇನ್ನೇನದ ಹೇಳ್ರಿ? ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಇದಕ್ಕಿಂತ ಭಾಗ್ಯ ಏನದ? ಒಬ್ಬ ಸ್ವಾಮಿಗಳು ಮನಸ್ಸು ಮಾಡಿದರು ಅಂದರೆ ಏನಾಗ್ತದೆ ಅನ್ನೋದಕ್ಕೆ ಈ ಮಠಾನೇ ಒಂದು ಸಾಕ್ಷಿ. ಒಬ್ಬ ಗುರುಗಳು, ಯೋಗ್ಯವಾದ ಗುರುಗಳು, ಸಮಾಜಪರ ಚಿಂತನೆಯನ್ನು ಇಟ್ಟುಕೊಂಡಿರುವಂಥ ಗುರುಗಳು ಮನಸ್ಸು ಮಾಡಿದರು ಅಂದರೆ ಒಂದು ಕ್ರಾಂತಿಯನ್ನೇ ಮಾಡಬಹುದು ಅನ್ನುವುದಕ್ಕೆ ಹಾವೇರಿಯ ಸದಾಶಿವ ಸ್ವಾಮಿಗಳೇ ಒಂದು ನಿದರ್ಶನ ಅಂತ ನಾವು ತಿಳ್ಕೋಬೇಕು. ಎಂಥ ಸ್ವಭಾವ, ಎಂಥ ವ್ಯವಸ್ಥೆ! ಅದು ಹೃದಯದ ತುಂಬೆಲ್ಲ ಪ್ರೀತಿಯನ್ನು ತುಂಬಿಕೊಂಡಾರಲ್ಲ ಅಪ್ಪವರು. ಅವರಿಗೆ ಹೃದಯದ ತುಂಬೆಲ್ಲ ಪ್ರೀತಿ ಐತೆ ಅನ್ನೋ ಕಾರಣಕ್ಕಾಗಿಯೇ ಅಡ್ಡಾಡಕತ್ತಾರಲ್ಲ. ಇದನ್ನೊಂದು ನೆವ. ಇದು ಯಾವುದು ನೆವ? 75ನೇ ವರ್ಷದ ಅಮೃತ ಮಹೋತ್ಸವ, ಏನು ಪ್ರಸಾದ ನಿಲಯದ ಅಮೃತ ಮಹೋತ್ಸವ ಐತಿ. 50ನೇ ವರ್ಷದ ಸುವರ್ಣ ಮಹೋತ್ಸವ ಶಿಕ್ಷಣ ಸಂಸ್ಥೆದು, ಹಳೆ ವಿದ್ಯಾರ್ಥಿಗಳ ಸಂಘದ ರಜತೋತ್ಸವ, ಗುರುವಂದನ ಕಾರ್ಯಕ್ರಮ. ಇದು ನೆಪಾರಿ. ಇದು ಅವ್ರ ಮುಖ್ಯ ಉದ್ದೇಶ ಏನು? ಒಳ್ಳೇದು ಮಾಡಬೇಕು. ಒಳ್ಳೆಯ ಪ್ರವಚನ ಕಾರ್ಯಕ್ರಮ, ಒಳ್ಳೆಯ ಸಂಗೀತ ಕಾರ್ಯಕ್ರಮ, ನಾಡಿನ ಹಲವಾರು ಕವಿ ಕಲಾವಿದರನ್ನು, ಶಾಸ್ತ್ರ ಕೋವಿದರನ್ನು, ರಾಜಕೀಯ ನೇತಾರರನ್ನು, ಮಹಾಸ್ವಾಮಿಗಳನ್ನು, ಜಗದ್ಗುರುಗಳನ್ನು ಬರಮಾಡಿಕೊಂಡು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ನಮ್ಮ ಮಠದ ಭಕ್ತರು ಹಿಂಗದಾರು ನೋಡ್ರಿ ಅಂತ ತಿಳ್ಕೊಂಡು ಇಡೀ ಕನ್ನಡ ನಾಡ ತುಂಬೆಲ್ಲ ಒಂದು ಸಂದೇಶವನ್ನು ಕೊಡಕತ್ತಾರಲ್ಲ. ಇದಕ್ಕಿಂತನೂ ದೊಡ್ಡ ಭಾಗ್ಯ ಇನ್ನೇನದ ಹೇಳ್ರಿ? ಇದಕ್ಕಿಂತನೂ ದೊಡ್ಡದು ಏನದ ಹೇಳ್ರಿ? ಅಂಥ ಅದ್ಭುತವಾದ ಕಾರ್ಯ ನೀವೆಲ್ಲ ಕೈ ಜೋಡ್ಸಾಕತ್ತೀರಿ. ಅದು ಬಹಳ ಅದ್ಭುತ. ನೀವೆಲ್ಲರೂ ಅವ್ರಿಗೆ ಅಪ್ಪವ್ರ ನಿಮ್ಮ ಹಿಂದೆ ನಾವು ಇರ್ತೀವ್ರಿ, ನಿಮ್ಮ ಜೊತೆಗೆ ನಾವು ಇರ್ತೀವ್ರಿ ಅಂತ ತಿಳ್ಕೊಂಡು ನೀವೆಲ್ಲರೂ ಅವ್ರು ಬೆನ್ನು ಹತ್ತಿರಲ್ಲ. ಅದಕ್ಕೆ ನೀವೆಲ್ಲರೂ ಪುಣ್ಯಾತ್ಮರು. ಒಳ್ಳೆಯವ್ರು ಬೆನ್ನು ಹತ್ತೋದು ಭಾಳ ಮುಖ್ಯ ರೀ. ಎಂತಿಂಥವ್ರು ಬೆನ್ನು ಹತ್ತುವಂಗಿಲ್ಲ, ಒಳ್ಳೆಯವ್ರು ಬೆನ್ನು ಹತ್ತಬೇಕು. ಯಾರ್ಯಾರ್ದಾರೆ ಬೆನ್ನು ಹತ್ತಿ ಬಿಟ್ರಿ ಅಂದ್ರೆ ಕೆಟ್ಟ ಹೋಗಿಬಿಡ್ತೀರಿ. ಒಳ್ಳೆಯವ್ರು ಬೆನ್ನು ಹತ್ತಿ ಬಿಟ್ರಿ ಅಂದ್ರೆ ಬದುಕು ಬಂಗಾರ ಆಗಿಬಿಡ್ತದೆ. ಒಳ್ಳೆಯವರ ಬೆನ್ನನ್ನು ಹತ್ತಬೇಕು, ಅವ್ರ ಮಾರ್ಗದರ್ಶನದೊಳಗೆ ಹೋಗಬೇಕು. ಅವ್ರದ್ದು ಮುಖ್ಯವಾಗಿರುವಂಥ ಉದ್ದೇಶ ಏನು ಅಂದರೆ ಒಳ್ಳೇದಾಗಬೇಕು. ಹಿಂದೆ ಅಪ್ಪವ್ರದ್ದೆಲ್ಲ ಬಂಗಾರದ ತುಲಾಭಾರ ಮಾಡಿದಿರಲ್ಲ, ಆಶ್ಚರ್ಯ ಆಗ್ತೈತಿ. ಅದು ಈಗ ಆಶ್ಚರ್ಯ ಆಗತ್ತೈತಿ ನಮಗೆ. ಇನ್ನೊಂದು 20 ವರ್ಷಕ್ಕೆ ಹಿಂದೆ ನೀವು ಹಾವೇರಿ ಹುಕ್ಕೇರಿ ಮಠದವ್ರು ಶಿವಲಿಂಗ ಅಜ್ಜಾರದ ಬಂಗಾರ ತುಲಾಭಾರ ಮಾಡಿರಿ ಅಂದ್ರೆ ಇನ್ನೊಂದು 50 ವರ್ಷಕ್ಕೆ ಮುಂದಿನ ಹುಡುಗರಲ್ಲ ಅಂಥವು ಇಂಪಾಸಿಬಲ್ ಸುಳ್ಳು ಹೇಳಾಕತ್ತೀರಿ ನೀವು. ಯಾಕಂದ್ರೆ ಒಂದು ತೊಲೆ ಬಂಗಾರ ಅವಾಗ 20 ಲಕ್ಷ ರೂಪಾಯಿ ಆಗಿರ್ತೈತೆ ರೀ. ಎಷ್ಟಾಗಿರ್ತದೆ? 20 ಲಕ್ಷ ಆಗಿರ್ತದೆ. ಬರೀ ಬಂಗಾರ ತೊಗೊಳಕತ್ರಿ ಎಲ್ಲರೂ. ಅದರದ್ದು ಉತ್ಪಾದನೆ ಕಡಿಮೆ ಆಗೈತಿ, ತೊಗೊಳ್ಳೋದು ಹೆಚ್ಚಾಗೈತಿ. ಎಲ್ಲ ಕಡೆಯಿಂದ ಬಂಗಾರ ತರಿಸಿ ನಮ್ಮ ರೊಕ್ಕ ರೂಪಾಯಿ ಮೌಲ್ಯ ಕಡಿಮೆ ಆಗಕತ್ತದ. ಎಲ್ಲರೂ ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ಹೀಗೆ ಒಂದು ಸಂದರ್ಭದೊಳಗೆ ಒಬ್ಬರು ಸ್ವಾಮಿಗಳದ್ದು ಬಂಗಾರದೊಳಗೆ ತುಲಾಭಾರ ಮಾಡೀವಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದ ಇತಿಹಾಸವನ್ನು ಯಾರಾದರೂ ಬರೆದಿಟ್ಟಿರ್ತಾರಲ್ಲ, ಪುಸ್ತಕದೊಳಗೆ ಬರೆದಿಟ್ಟಿವಿ. 50 ವರ್ಷ ಆದಮೇಲೆ ಇನ್ನು 2075 ಸಂದರ್ಭದೊಳಗೆ ಯಾರು ಓದಿರೋದ್ರೆ ಸುಳ್ಳು ಹೇಳಕತ್ತೀರಿ ನೀವು ಅಂತಾರೆ ಅವರು. ಆದರೆ ಅದು ಖರೆ
ಖರೆ ಅದ. ಒಬ್ಬರು ಸ್ವಾಮಿಗಳು ತೂಕಾಣ ತೂಕ ನಾವು ಬಂಗಾರದಿಂದ ತುಲಾಭಾರ ಕಾರ್ಯಕ್ರಮವನ್ನು ಮಾಡೀವಿ ಅಂತ ತಿಳ್ಕೊಂಡು ಹಾವೇರಿ ಹುಕ್ಕೇರಿ ಮಠದ ಭಕ್ತರು ನೀವು ಖರೆ ಅಂತೀರಿ, ಖರೆ ಅಂತೀರಿ. ಆ ಬಂಗಾರ ಏನು ಮಾಡಿದರು? ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು ಅಂತ ಹೇಳಿ 47 ಎಕರೆ ಜಮೀನನ್ನು ಕೊಂಡುಕೊಂಡ್ರು. ಈಗ ಜಾಗ ಅದ. ಈಗ ಅಪ್ಪವರು ರಜತ ತುಲಾಭಾರ ಕಾರ್ಯಕ್ರಮ ಮಾಡುವಂಗಿಲ್ಲ ಅಂತ ಹೇಳಿದರು. ನಾವು ಮಾಡ್ತೀವ್ರಿ ಅಪ್ಪವ್ರ ಅಂತ ಭಕ್ತರು ಅಂದರು. ಹಾಗಾದ್ರೆ ಮಾಡೋದಾದ್ರೆ ಒಂದು ಗುಂಜಿನೂ ನನಗೆ ಬೇಕಾಗಿಲ್ಲ, ಅದರ ಸಂಪೂರ್ಣ ಏನು ಬಂದಿರ್ತದಲ್ಲ ಬೆಳ್ಳಿ ಅದನ್ನು ನಾವು ವ್ಯಯ ಮಾಡಿ ಮಕ್ಕಳಿಗಾಗಿ, ಬಡ ಮಕ್ಕಳಿಗಾಗಿ, ದೀನರ ಮಕ್ಕಳಿಗಾಗಿ, ನಿರ್ಗತಿಕರ ಮಕ್ಕಳಿಗಾಗಿ, ಕಸ ಹೊಡೆಯುವಂತಹ ಏನು ಈ ಪೌರ ಕಾರ್ಮಿಕರು ಇರ್ತಾರಲ್ಲ ಅಂಥವರ ಮಕ್ಕಳಿಗಾಗಿ ನಾನು ಒಂದು ಪ್ರಸಾದ ನಿಲಯವನ್ನು ಕಟ್ತೀನಿ ಅಂತ ತಿಳ್ಕೊಂಡು ಸ್ವಾಮಿಗಳು ಸಂಕಲ್ಪ ಮಾಡ್ಯಾರಲ್ಲ, ಅದಕ್ಕೆ ನಾವು ಜೋರಾಗಿ ಚಪ್ಪಾಳಿ ತಟ್ಟಿ ಸದಾಶಿವ ಸ್ವಾಮಿಗಳಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ನಿಮ್ಮ ಒಳ್ಳೆಯ ಕೆಲಸ ಮಾತ್ರ ನಿಮ್ಮನ್ನು ಕೈ ಹಿಡಿತದೆ, ಬೇರೆ ಏನೋ ಕೈ ಹಿಡಿಯಂಗಿಲ್ಲ. ಒಳ್ಳೆಯ ಕಾರ್ಯಗಳು ಮಾತ್ರ ನಿಮ್ಮ ಜೊತೆಗೆ ಬರ್ತಾವ, ಕರ್ಮ ಮಾತ್ರ ನಿಮ್ಮ ಜೊತೆಗೆ ಬರ್ತದೆ, ಧರ್ಮ ಮಾತ್ರ ನಿಮ್ಮ ಜೊತೆಗೆ ಬರ್ತದೆ, ಬೇರೆ ಯಾವುದೂ ಬರೋಂಗಿಲ್ಲ. ನೀವೇನು ಗಳಿಸಿಟ್ಟಿರಲ್ಲ ಅದು ಯಾವುದೂ ನಿಮ್ಮ ಜೊತೆಗೆ ಬರೋಂಗಿಲ್ಲ, ಬರೋಕ್ಕೆ ಸಾಧ್ಯನೇ ಇಲ್ಲ. ಹಂಗೇನಾದರೂ ಗಳಿಸಿಟ್ಟಿದ್ದು ನಮ್ಮ ಜೊತೆಗೆ ಬರ್ತಿತ್ತು ಅಂದ್ರೆ ಇಲ್ಲಿ ಏನೂ ಉಳ್ಸತ್ತಿರ್ಲಿಲ್ಲ ರೀ, ಎಲ್ಲ ತೊಗೊಂಡು ಹೋಗಿಬಿಡ್ತಿದ್ರು, ಎಲ್ಲನೂ ತೊಗೊಂಡು ಹೋಗಿಬಿಡ್ತಿದ್ರು, ಏನೂ ಒಯ್ಯಂಗಿಲ್ಲ. ಬರುವಾಗೂ ಹಂಗೆ, ಹೋಗುವಾಗೂ ಹಂಗೆ. ಬಂದು ಹೋಗುವುದರ ಮಧ್ಯೆ ಇರುವಂಥ ಬದುಕು ಹೆಂಗೆ ಆಗಬಾರ್ದು, ಚಲೋ ಆಗಬೇಕಲ್ಲ. ಕಡ್ಕೊಳ್ಳೋ ಮಡಿವಾಳಪ್ಪ ಅಂತಾರ, ಎಷ್ಟು ಚಂದ ಕಟ್ಟಿದಿ ಮಾಳಿಗಿ ನಿನಗೆ ಹೋಗುವುದು ಬಂತಲ್ಲೋ ನಾಳಿಗಿ, ಅಂದು ಹೊಲಿಶಾರ ನಿನಗೆ 3 ಮೂಲಿಯುಳ್ಳ ಜೋಳಿಗಿ, ಅಲ್ಲಿಟ್ಟು ಬಂದು ಉಂಡಾರೋ ಹೋಳಿಗಿ. ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ, ಒಂದೂ ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ, ಸಾಯೋ ತನಕ ಬರೀ ಸಪ್ಪನ ಅಂಬಲಿ ಉಂಡಿ, ಸತ್ತ ಮೇಲೆ ಹೇರ್ತಾರೋ ನಿನ್ನ ತಲೆ ಮೇಲೆ ಹೆಂಡಿ. ಕಡ್ಕೊಳ್ಳೋ ಮಡಿವಾಳಪ್ಪ. ಅಪ್ಪಿ ತಪ್ಪಿ ನಾವು ಸಾತ್ತೀವಂದ್ರೆ ಇದ್ರಾಗ ಒಂದಿಷ್ಟು ಆಸ್ತಿ ಅದು ಮಾಡಿ ಇಟ್ಟಿದ್ರಿ ಅಂದ್ರೆ ನಿಮ್ಮದು ಪುಣ್ಯತಿಥಿ ಅಂತ ಮಾಡ್ತಾರೆ. ಏನೋ ಒಂದಿಷ್ಟು ಆಸ್ತಿ ಅದು ಮಾಡಿ ಇಟ್ಟಿದ್ರಿ ಅಂದ್ರೆ ಅದು ಯಾವುದೂ ಇರಲಿಲ್ಲ ಅಂದ್ರೆ ಎಂದೋ ಹೋಗ್ಬೇಕಾಗಿತ್ತು ರೀ ಹುಳ, ಭಾಳ ದಿನ ಹಂಗೆ ಹೋತ್ರಿ ಅದು ಅಂತಾರೆ. ಮಂದಿಯ ಒಳಗೆ ಚೆಂದಾಗಿ ಇರಬೇಕು ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗುವಾಗ ಮಂದಿಯ ಬಾಯಾಗ ಇರಬೇಕು. ಕನ್ನಡದ ತಾಯಿ ಹಾಡ ಹಾಡ್ತಾಳೆ. ಒಳ್ಳೇದು ಮಾಡಿದ್ರಿ ಅಂದರೆ ನಿಮ್ಮದು ಒಂದು ಫೋಟೋ ಫ್ರೇಮ, ವಾಸನೆ ಬರಲಾರ್ದು 2 ಊದಿನ ಕಡ್ಡಿ, ಬೆಳಗೋದೈತಿ, ನಿಮಗೆ ಬೇಕಾದ್ದನ್ನು ಮಾಡೋದೈತಿ, ಹಿಂಗೆ ಎಡಿ ಹಿಡಿದೈತಿ ತಾವ ಹೊಡಿದೈತಿ, ಎಡಿ ಹಿಡಿದೈತಿ ತಾವ ಹೊಡಿದೈತಿ. ಹೂ ವಿಲ್ ಕ್ರೈ ವೆನ್ ಯು ಡೈ, ನೀನು ಸತ್ತರೆ ಅಳುವವರು ಯಾರು? ನೀವು ರಾತ್ರಿ ಮಲಗ್ತಿರಲ್ಲ ಇವತ್ತು, ಹೋಗಿ ಮಲಗುವಾಗ ಹೌದಲ್ಲ ಅಪ್ಪವ್ರು ಹೇಳಿದ ಕರೆ ಅದ, ನಾನು ಸತ್ತರೆ ಅಳುವವರು ಯಾರು? ಯಾರು? ಪ್ರಶ್ನೆ ಕೇಳ್ರಿ. ನೀವು ಚಲೋ ಮಾಡಿದ್ರಿ ಅಂದರೆ ಒಂದಿಷ್ಟು ಮಂದಿ ನಿಮ್ಮನ್ನ ಭಾಳ ಚಲೋ ಇದ್ರಿ, ಹಂಗೆ ಆಗಬಾರ್ದಾಗಿತ್ತು ರೀ ಅಂತಾರೆ. ಮತ್ತು ನೀವೇನೂ ಒಳ್ಳೆಯದ ಮಾಡಲಿಲ್ಲ, ಹೃದಯದ ತುಂಬಿಲ್ಲ, ದಯಾನ ಇಲ್ಲ, ಹೃದಯದ ತುಂಬಿಲ್ಲ, ಕರುಣೆನೇ ಇಲ್ಲ, ನಿಮಗೇನೋ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದದ ಹೇಳ್ರಿ? ಅಂಥವ್ರ ಬದುಕು ಏನು ಮಾಡೋದದ ಹೇಳ್ರಿ? ಶರಣರು ಅಂತಾರಲ್ಲ, ಸಗನಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಸಗಣಿಯೊಳಗೆ ಸಾವಿರ ಹುಳಗಳು ಇರ್ತಾವ, ಅಂಥ ಬದುಕನ್ನು ನಮ್ಮದು ಅಲ್ಲ. ನಮ್ಮ ಬದುಕು ಹೆಂಗಾಗಬೇಕು ಅಂದ್ರೆ ಬಂಗಾರದಂತೆ ಮೌಲ್ಯಯುತವಾಗಿರುವಂತಹ ಬದುಕನ್ನು ನಾವು ಬದುಕಬೇಕು. ಹಾವೇರಿಯ ಪರಮ ಪೂಜ್ಯರು ಶಿವಲಿಂಗ ಮಹಾಸ್ವಾಮಿಗಳವರು, ಶಿವಬಸವ ಮಹಾಸ್ವಾಮಿಗಳವರು, ಸದಾಶಿವ ಸ್ವಾಮಿಗಳು, ಶಿವತ್ರಯರ್ರಿ ಇವರೆಲ್ಲರೂ ನೋಡ್ರಿ. ಮೊದಲು ಶಿವಬಸವ, ಅಲ್ಲಿ ಶಿವ ಐತಿ, ಶಿವಲಿಂಗ ಅಲ್ಲಿ ಶಿವ ಐತಿ, ಸದಾಶಿವ ಇಲ್ಲೂ ಶಿವ ಐತಿ, 3 ಮಂದಿ ಶಿವತ್ರಯರು. ಎಲ್ಲ ಕಡೆಗೂ ಶಿವಮಯ. ಯಾಕೆ ಶಿವ ಅದ ಹೇಳ್ರಿ? ಮಂಗಲಕಾರಿ, ದುರಿತ ವಿಹಾರಿ, ಮಂಗಲಕಾರಿ ಅವರು. ಎಲ್ಲ ಕಡೆಗೂ ಮಂಗಲ. ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರಲ್ಲೆಲ್ಲ ಮಂಗಲ. ಅಪ್ಪವ್ರು ಎಲ್ಲಿ ಹೆಜ್ಜೆ ಇಡ್ತಾರಲ್ಲೆಲ್ಲ ಮಂಗಲ. ಅವ್ರು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರಲ್ಲೆಲ್ಲ ಮಂಗಲನೇ ಮಂಗಲ. ಯಾಕಂದ್ರೆ ಅವ್ರು ಶಿವನನ್ನು, ಅವ್ರ ಹೆಸರನ್ನು ಇಟ್ಕೊಂಡು ಪೂಜ್ಯ ದ್ವಯರ ಗುರುಗಳ ಆ ಅದ್ಭುತವಾದ ಶಕ್ತಿಯನ್ನು, ಯೌಗಿಕ ಶಕ್ತಿಯನ್ನು ಇಟ್ಕೊಂಡು ಬಂದಾರಲ್ಲ, ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರ ಅಲ್ಲೊಂದು ಕ್ರಾಂತಿ ಆಗ್ತೈತಿ ಅನ್ನೋ ಕಾರಣಕ್ಕಾಗಿಯೇ ಹಾವೇರಿಯೊಳಗೆ ಇವತ್ತು ಕ್ರಾಂತಿ ಆಗ್ತಾ ಇದೆ. ನೀವೆಲ್ಲರೂ ಕುಳಿತುಕೊಂಡಿರಿ, ಸಾವಿರ ಜನ ಬರ್ತೀರಿ, ಹಳ್ಳಿಯಿಂದ ಜನ ಬರ್ತಾರಂತ, ಬುತ್ತಿ ತೊಗೊಂಡು ಬರ್ತಾರಂತ, ಎಲ್ಲರಿಗೂ ಪ್ರಸಾದ ಮಾಡಿಸ್ತಾರಂತ. ಈ ಎಲ್ಲ ಕಥೆಯನ್ನು ಹೇಳೋದಕ್ಕೆ ಎಷ್ಟು ಖುಷಿ ಅನ್ನಿಸ್ತದೆ ನೋಡ್ರಿ. ಇದೊಂದು ಅದ್ಭುತವಾಗಿರುವಂಥ ಪುಣ್ಯ ಪರಮ. ನಾನು ನಿಮ್ಗೆ ಅದನ್ನೇ ಹೇಳೋದು, ರಾತ್ರಿ ಮಲಗುವಾಗ ವಿಚಾರ ಮಾಡ್ರೆ ಎಷ್ಟು ಜನರಿಗೆ ಒಳ್ಳೇದು ಮಾಡಿದೆ.
ನಾ ಎಷ್ಟು ಜನರಿಗೆ ಕೆಟ್ಟದ್ದು ಮಾಡಿದೆ. ಇವತ್ತೇನಾದರೂ ಕೆಟ್ಟದ್ದನ್ನು ನಾನು ಮಾತಾಡಿದೆ ಅಂದರೆ ನಾಳಿಂದ ಮಾತಾಡಬಾರ್ದು, ಇನ್ನೊಬ್ರಿಗೆ ನೋಯಿಸಬಾರ್ದು. ಒಳ್ಳೆಯದನ್ನು ಮಾಡಪ್ಪ ದೇವ್ರ ಅಂತ ತಿಳ್ಕೊಂಡು ನೀವು ಕೈ ಮುಗಿರಿ, ಆರಾಮಾಗಿ ಮಲ್ಕೊಳ್ರಿ. ರಾತ್ರಿ ಆರಾಮಾಗಿ ಮಲ್ಕೊಂಡಾದ ಮೇಲೆ ಮುಂಜಾನೆ ಹೇಳ್ತಿರಲ್ಲ, ಮತ್ತೊಂದು ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ. ಈ ಪ್ರಕೃತಿಗೆ ಒಂದು ಥ್ಯಾಂಕ್ಸ್ ಹೇಳ್ರಿ. ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಿ ನೀವು? ಬಸ್ನೊಳಗೆ ಒಂದು ಸೀಟ್ ಬಿಟ್ಟು ಕೊಟ್ಟಾರ ಅನ್ನೋ ಕಾರಣಕ್ಕಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀರಿ. ಈ ಪ್ರಕೃತಿಗೆ